ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಗಾಯ್ಸ್, ಧನುಷ್ಕೋಡಿಗೆ ಹೋಗಿದ್ವಿ ಅಂತ. ಧನುಷ್ಕೋಡಿಯಿಂದ ಹೋಗಿ ಬಂದಾದ್ಮೇಲೆ ರಾಮೇಶ್ವರಂ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡು, ರಾಮೇಶ್ವರಂ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ಅಲ್ಲಿಂದ ಹೊರಡೋಣ ಅಂತ ಇನ್ನೇನು ರೆಡಿ ಆಗ್ತಿದ್ವಿ. ಸೊ ಚಲೋ ಗಾಯ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಭಿ ಕ್ಲೋಸ್ಡ್ ಗೈಸ್. ಆ್ಯಕ್ಚುಲಿ ನಿನ್ನೆ ರೈಡ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ನೋಡಿ, ಇಲ್ಲಿ ಜಾಕೆಟು ಮತ್ತು ಪ್ಯಾಂಟು, ಜಾಕೆಟ್ ಬಿಡಿ, ಜಾಕೆಟು ಹಂಗೆ ಒಣಗಾಕಿ ಇಟ್ಟಿದ್ದೆ, ಪ್ಯಾಂಟು ಫುಲ್ಲು ಉಲ್ಟಾ ಮಾಡಿದ್ದೆ ಗುರು. ಉಲ್ಟಾ ಅಂದರೆ ಫುಲ್ಲು ಮರ್ಚಿ ಇಟ್ಟಿದ್ದೆ, ಫುಲ್ಲು ಸ್ವೆಟ್ ಎಲ್ಲ ಆಗಿತ್ತಲ್ಲ, ಇವಾಗ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಇವಾಗ ರೈಡಿಂಗ್ ಪ್ಯಾಂಟ್ ಎಲ್ಲ ಹಾಕೊಂಡು ನಮ್ಮ ಜರ್ನಿ ಸೀದಾ ಕನ್ಯಾಕುಮಾರಿ. ನಾನ್ ಬೇರೆ ಯಾವ್ದು ಒಳ್ಳೆ ಬಟ್ಟೆನೇ ತಂದಿಲ್ಲ. ಒಳ್ಳೆ ಬಟ್ಟೆ ಅಂದ್ರೆ ಜೀನ್ಸ್ ಪ್ಯಾಂಟ್ ಯಾವ್ದು ತಂದೇ ಇಲ್ಲ ಗುರು. ರೈಡಿಂಗ್ ಪ್ಯಾಂಟು ಬರೀ ಹಿಂಗೆ ನೈಟ್ ಪ್ಯಾಂಟು. ಇಲ್ಲಿ ಬನ್ನಿ, ಮೇನ್ ಕಂಫರ್ಟ್ ಆಗಿರ್ಬೇಕಷ್ಟೇ. ಗೈಸ್ ಆಲ್ಮೋಸ್ಟ್ ಆಗಿತ್ತಲ್ಲ, 750 ಕಿಲೋಮೀಟರ್ಸು. ಚೈನ್ನ ಕ್ಲೀನ್ ಮಾಡಿ ಈಗ ಚೈನ್ ಸ್ಪ್ರೇ ಈಗ ಹೊಡೆದ್ವಿ, ಚೈನ್ ಲೂಪ್ ಮಾಡಿದ್ವಿ. ಗೈಸ್ ಇವಾಗಲೇ ಎಷ್ಟು ಸ್ವೆಟ್ ಆಗ್ತೈತೆ ಅಂದರೆ ಸಕ್ಕ ಚೆಕೆ ಆಗ್ತೈತೆ. ಲಗೇಜ್ ಎಲ್ಲ ಫಿಟ್ ಮಾಡಾಯ್ತು, ಅದೊಂದು ಟ್ಯಾಂಕ್ ಬ್ಯಾಗ್ ಫಿಟ್ ಮಾಡ್ಕೊಂಡು ಇಲ್ಲಿಂದ ಓಡೋಣ ಡೈರೆಕ್ಟ್ ಕನ್ಯಾಕುಮಾರಿ. ಸೊ ಈಗ ಊಟ ಏನೂ ಮಾಡಿಲ್ಲ ಆಗ ಸದ್ಯಕ್ಕೆ. ಬೆಳಗ್ಗೆ ದೋಸೆ ತಿಂದಿದ್ದೆ ಅಷ್ಟೇ. ನೋಡೋಣ ಆಂದವೆಲ್ಲಾದ್ರೂ ಊಟ ಮಾಡೋಣ. ಸಾಮಾನೆಲ್ಲ ಬೈಕಿಗೆ ಇಟ್ಟಾಯ್ತು. ಚಲೋ ಗೈಸ್, ಮತ್ತೆ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗೈತೆ. ಇವಾಗ ನಾನು ಜರ್ನಿ ಸ್ಟಾರ್ಟ್ ಮಾಡಿರೋದು, ರೈಡಿಂಗ್ ಸ್ಟಾರ್ಟ್ ಮಾಡಿರೋದು 2 ಕಾಲು ತೋರಿಸ್ತೈತೆ ಟೈಮು. ಈ ಮ್ಯಾಪಿಗೆ ಏನಾಗೈತೋ ಗೊತ್ತಿಲ್ಲ ಗುರು. ಇಲ್ಲಿ ಮಾನಿಟ್ರು नयन भैया, ये वन वे हम यहाँ से जा सकते हैं क्या? वन वे है क्या? ये गेट के सामने से जा सकते हो। ये वन वे है क्या? ये रोड कौन सा? इधर वाला नहीं, ये हाँ, ये तो मतलब ऑटो अलाउड नहीं है अंदर, खाली टू व्हीलर बाइक आप निकल सकते हो। सीधा जा सकते हैं। हाँ, जाना है अभी कन्याकुमारी। मेन रोड बताना। अरे वो ऐसे करके लेफ्ट बस लेफ्ट मार दो। हाँ, बस सीधा पामन ब्रिज होके पार हो गया आगे। ठीक है कन्याकुमारी को। पंडित हमारा भी आएगा ना? हाँ, आएगा। ಗೈಸ್ ಫೋಟೋ ತೆಗಿಸ್ಕೊತವ್ರೆ ಅಂದರೆ ಇದು ನೇಮಿಂದು. ಟೀಕೆ ಭಯ್ಯ, ಥ್ಯಾಂಕ್ ಯು. ಹಾಂ, ಬೆಂಗಳೂರು ನೈ ಹಾಸನ್ ಬೆಂಗಳೂರು ಏನೋ ಅಂತಾರೆ, ಕೆ ಅಂತ ನೋಡಿದ್ರ, ಅದಕ್ಕೆ ಬೆಂಗಳೂರು ಅಂದರು. ಅದಕ್ಕೆ ನಮ್ಮೂರು ಯಾಕೆ ಬಿಟ್ಕೊಡೋಣ ಹೇಳಿ, ಅದಕ್ಕೆ ಹಾಸನ್ ಅಂದೆ. ಗೈಸ್ ಆ್ಯಕ್ಚುಲಿ ಇವಾಗ ಲೆಫ್ಟ್ ಸೈಡಿಂದ ಗ್ಲೌಸ್ ಈಗ ಬಿಚ್ಚಿದ್ದೀನಿ, ಏನಕ್ಕಂದರೆ ಅವಾಗವಾಗ ಮೈ ಕಾನು ಜೊತೆಗೆ ಇದು ಸ್ವಲ್ಪ ವರ್ಕ್ ಮಾಡಬೇಕು. ಈ ಗ್ಲೌಸ್ ಹಾಕೊಂಡು ಮಾಡಿದ್ರೆ ಅಷ್ಟು ವರ್ಕ್ ಆಗಲ್ಲ. ಸೊ ಅದಕ್ಕೆ ಒಂದು ಸೈಡಿಂದ ಈಗ ಸದ್ಯಕ್ಕೆ ಗ್ಲೌಸ್ ತೆಗ್ದಿದ್ದೀನಿ. ಅಷ್ಟು ಪೆಟ್ರೋಲ್ ಬಂಕು ಹುಡುಕ್ಬೇಕು. ಫಸ್ಟೇ ರಿಸರ್ವಲ್ಲಿ ಐತೆ ಪೆಟ್ರೋಲು, 69 ತೋರಿಸ್ತೈತೆ ಫ್ಯೂಲ್ ರೇಂಜು. ಗೈಸ್ ಇಲ್ಲೇ HP ಪೆಟ್ರೋಲ್ ಬಂಕ್ ಐತೆ. ಚಲೋ ಬ್ರದರ್, ಫುಲ್ ಟ್ಯಾಂಕ್ ನಾರ್ಮಲ್. ಗೈಸ್ ಪೆಟ್ರೋಲ್ ಎಲ್ಲ ಹಾಕ್ಸಾಯ್ತು. ಆದರೆ ನನ್ನ ಮಗಂದು ಅದು ಪೆಟ್ರೋಲ್ ಹಾಕೋದು ವೀಡಿಯೋನೇ ಆಗಲಿಲ್ಲ ಗುರು. ಎಷ್ಟು ಟೋಟಲ್ಲು 1206 ಹಿಡಿತು. ಇನ್ನೂ ಫುಲ್ ಟ್ಯಾಂಕಿಗೆ ಇನ್ನೂ ಇಷ್ಟು ಗ್ಯಾಪ್ ಇತ್ತು ಫುಲ್ ಟ್ಯಾಂಕಿಗೆ. ಬಟ್ ನಾನೇ ಇರಲಿ ಸಾಕು ಅಂತ ಸುಮ್ಮನೆ ಆಡಿಸಿದೆ. ಇವಾಗ ಫ್ಯೂಲ್ ರೇಂಜು ಎಷ್ಟು ತೋರಿಸ್ತೀವಿ ಗೊತ್ತಾ? ಇನ್ನೂ ಆರಾಮಾಗಿ 378 ಕಿಲೋಮೀಟ್ರ್, ಇನ್ನೂ ಜಾಸ್ತಿನೇ ಹೋಗ್ಬೋದು. ಸೊ ಈಗ ನಮ್ಮ ಕನ್ಯಾಕುಮಾರಿ ಇರೋದು 300 ಕಿಲೋಮೀಟ್ರ್ ಐತೆ. ಅರಿವಲ್ ಟೈಮ್ 8:30 ತೋರಿಸ್ತೈತೆ. ಇದು ವಾ ನಾವೊಂದು ಸಂಜೆ ಒಂದು 6 ಗಂಟೆ 7 ಗಂಟೆಗೆ ತಲುಪ್ತೀವಿ ಅನ್ಕೊಂಡ್ವು. ಅಂತೂ ರಾಮೇಶ್ವರಮಿಗೆ ಬಂದು ಧನುಷ್ಕೋಡಿ ಹತ್ರಕ್ಕೂ ಹೋಗಿ ನಯನ ನಡೆ ಗೈಸ್ ಹೊಡಿಲಿ. ಮಾತ್ರ ನಿನ್ನೆ ನಾವು ಇದೇ ರೂಟು ರಾತ್ರಿ ಬರ್ತಿದ್ವಾ, ಪಕ್ಕ ಏನೂ ಕಾಣ್ತಾನೆ ಇರಲಿಲ್ಲ. ಏನಕ್ಕಂದರೆ ಫುಲ್ ಕತ್ಲಲ್ವಾ, ಎಲ್ಲ ಒಂದು ಹಿಂಗೆ ಬೋಟ್ಗಳು ಕಾಣ್ತಿತ್ತು ಫಿಶಿಂಗ್ ಮಾಡೋದು. ಅಂದರೆ ಸ್ವಲ್ಪ ಅದು ಇದು ಲೈಟೆಲ್ಲ ಹಾಕೊಂಡಿದ್ರಲ್ಲ, ಅವಾಗ ಸ್ವಲ್ಪ ನೋಡಿದ್ದೆ. ಇವಾಗ ನೋಡಿ ಹೆಂಗೆ ಕಾಣ್ತಾ ಇತ್ತು ಗುರು, ರಿಯಲ್ ಆಗಿ ಕ್ರೇಜಿ. ಮಾತ್ರ ಫುಲ್ಲು ಫಿಶಿಂಗ್ ಮಾಡ್ತವ್ರೆ. ನಿಲ್ಸ್ಕೊಳ್ಳೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಬ್ರಿಡ್ಜ್. ಆ್ಯಕ್ಚುಲಿ ಇದು ಟ್ರೈನ್ ಬ್ರಿಡ್ಜು. ಇದೆಲ್ಲೋ ಒಂದು ಟೈಮಲ್ಲಿ ಒಂದು ಸುಮಾರು ದಿನ ಅಂತೀನಿ, ಸುಮಾರು ವರ್ಷಗಳ ಮುಂಚೆ ಇಲ್ಲಿ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿತ್ತು. ಟ್ರೈನ್ ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಟ್ರೈನ್ ಮುಳುಗೆ ಹೋಗಿತ್ತು. 300ರಿಂದ 400 ಜನ ಆಲ್ಮೋಸ್ಟ್ ಸತ್ತೋಗಿದ್ರು ಗೈಸ್.
ನೋಡಿ ಇದೆರಡು ನೀವು ಬ್ರಿಡ್ಜ್ ನೋಡ್ತಿದ್ದೀರಲ್ಲ, ಇದೆರಡು ಫೋಲ್ಡಬಲ್ ಬ್ರಿಡ್ಜ್ ಅಂತೆ. ಈಗ ದೊಡ್ಡ ದೊಡ್ಡ ಶಿಪ್ಸ್ ಹಡಗು ಏನಾದ್ರು ಟ್ರಾನ್ಸ್ಪೋರ್ಟ್ ಅದು ಇದು ಅಂತ ಬರ್ತಾವಲ್ಲ, ಅವಾಗ ಆ ಟೈಮಲ್ಲಿ ಅದನ್ನ ಬ್ರಿಡ್ಜ್ ನಾವು ಓಪನ್ ಮಾಡ್ತೀವಿ. ಟೂರಿಸ್ಟ್ ಅವರು ಈ ವ್ಯೂವನ್ನ ಎಂಜಾಯ್ ಮಾಡೋಕ್ಕೆ ಇಲ್ಲಿ ಸೈಡಲ್ಲೆಲ್ಲ ಅವ್ರ ಬಸ್ಸು ಕಾರನ್ನೆಲ್ಲ ನಿಲ್ಲಿಸ್ಬಿಟ್ಟು ವ್ಯೂವನ್ನ ಎಂಜಾಯ್ ಮಾಡ್ತಾರೆ. ನೋಡಿ ಇಲ್ಲಿ ಸೇಮ್ ನಮ್ಮಂಗೆ ಯಾವ್ದು ಹಾಗೆ ಇದು ಏನಿಲ್ಲ. ಓಯ್ ಸದ್ಯ ನಾವು ಕರೆಕ್ಟ್ ಇರೋ ಟೈಮಿಗೆ ಈಗ ಟ್ರೈನು ಬಂತು ನೋಡಿ ಇಲ್ಲಿ. ಮುಂದೆ ಟ್ರೈನ್ ಬರ್ತೈತಾ ಏನೋ, ವೆಹಿಕಲ್ಸ್ ಎಲ್ಲ ನಿಂತೈತೆ. ನಾನು ರೈಟಿಗೆ ಬೇರೆ ಬಂದ್ಬಿಟ್ಟೆ ಗುರು, ಆಪೋಸಿಟ್ ಅವ್ರಿಗೆ ಬರೋಕ್ಕೂ ತೊಂದರೆ. ಇಲ್ಲೇ ಲೆಫ್ಟಲ್ಲಿ ಎಲ್ಲಾರ ನಿಂತ್ಕೊಬಿಡ್ತೀನಿ. ವಾ ಇವತ್ತು ಸೇಮ್ ಕೇಸ್ ಅಲ್ಲ ಗೈಸ್, ನೆನ್ನೆನೂ ಅಷ್ಟೇ ಟ್ರೈನ್ ಹೋದ್ಮೇಲೆ ನಾವು ಬಂದ್ವಿ, ಇವತ್ತು ಅಷ್ಟೇ ಟ್ರೈನ್ ಹೋದ್ಮೇಲೆ ನಾವಿಲ್ಲಿ ನಿಂತಿದ್ದೀವಿ. ಗೈಸ್ ಮುಂದೆ ಕರ್ನಾಟಕದ ಗಾಡಿ ಐತೆ KA38. ಯಾವ ಊರು ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೈಸ್. ಗೈಸ್ ಊಟ ಆದರೂ ಮಾಡೋಣ. ಕೃಷ್ಣಾಸ್ ರೆಸ್ಟೋರೆಂಟ್ ಆ್ಯಂಡ್ ಬೇಕ್ರಿ ಅಂತ ಐತೆ, ಊಟ ಆದರೂ ಮಾಡೋಣ. ಅದಕ್ಕೆ ನಿಲ್ಲಿಸಿದೆ ನಾನು ಸಡನ್ನಾಗಿ ನೋಡಿದ್ನ. ಆಹಾ ಬಿಸಿ ಬಿಸಿ ನೀರು, ಈ ಬಿಸಿಲಿಗೂ ಅದಕ್ಕೂ ಸುಡ್ತೈತೆ ನೀರು. ಇವಾಗ ತಣ್ಣೀರು ಬಂತು ಗೈಸ್ ಮೀಲ್ಸ್ ಹೇಳಿದ್ವು. ಇವಾಗ ಮೀಲ್ಸಿಗೆ ದೊಡ್ಡ ಹಪ್ಪಳ ಜೊತೆಗೆ ಅದು ಇದು ಪಲ್ಯ ಸಾಂಬಾರು ಏನೇನೋ ಇದ್ದಾವೆ. ಚಪಾತಿ ಇದ್ದಿದ್ದಿದ್ರೆ ಚೆನ್ನಾಗಿರೋದು, ಒಂದೇ ಒಂದು ಸಿಂಗಲ್ ಚಪಾತಿ ಕೊಟ್ಟಿರು ಚೆನ್ನಾಗಿರೋದು. ಇದೆಯಂತೆ ಚಪಾತಿ. ಇವತ್ತು ನೀನು ಚಿಕನ್ ತಿಂತೀಯಾ? ನೇನ್ ಚಿಕನ್ ತಿನ್ನಲ್ಲ ಇವತ್ತು? ನಾನು ವೆಜಿಟೇರಿಯನು. ಹೌದಾ? ನಾನು ಲಿಂಗಾಯತ್ ಕಣಪ್ಪ. ನಾನ್ ವೆಜ್ ತಿನ್ನಲ್ವಾ? ನೆನ್ನೆ ಎಗ್ ರೈಸ್ ತಿಂದೆ. ಎಗ್ ಅಷ್ಟೇ. ಚಪಾತಿ ಊಟ ಆಯಿತು. ಊಟ ಏನಂತ ಹೇಳ್ಕೊಳ್ಳೋಣ, ನಂಗೆ ಸೆಟ್ಟೇ ಆಗಲಿಲ್ಲ ಗುರು, ಊಟ ಸೆಟ್ಟೇ ಆಗಲಿಲ್ಲ. ನಾನು ಊಟ ಮಾಡ್ತಾನೆ. ಆ್ಯಕ್ಚುಲಿ ನಾನು ಇನ್ನೂ ರೈಸ್ ಇಷ್ಟು ಬಿಟ್ಟೆ. ನೀರು ಬೇರೆ ಖಾಲಿ ಆಗಿತ್ತು, ಅದಕ್ಕೆ ಇವಾಗ 1 ಲೀಟ್ರದ್ದು 2 ಬಾಟ್ಲಿ ತಗೊಂಡಿದ್ದೀವಿ. ನೆನ್ನೆನೇ ರೂಮ್ ಬುಕ್ ಮಾಡಿದ್ವಿ, ಎಲ್ಲಿ ಕನ್ಯಾಕುಮಾರಿಲಿ ಆನ್ಲೈನ್ ಬುಕ್ಕಿಂಗು. ಈಗ ಡೈರೆಕ್ಟ್ ಈಗ ಆ ಕಡೆಗೆ ಈಗ ಹೋಗ್ತಿರೋದು. ನೆನ್ನೆಯಿಂದ ನಮಗೆ ಊಟನೇ ಸೆಟ್ ಆಗ್ತಿಲ್ಲ ಗೈಸ್. ನಮಗೆ ಅನ್ನೋದಕ್ಕಿಂತ ನಮ್ಮ ನಯನ್ ಹೆಂಗೋ ಊಟ ಮಾಡ್ದವನೆ, ಬಟ್ ನನಗೆ ಯಾಕೋ ಜಾಸ್ತಿ ಊಟ ಮಾಡೋಕ್ಕೆ ಆಗ್ತಿಲ್ಲ. ಅಂದರೆ ಇಲ್ಲಿ ತಮಿಳ್ನಾಡುದು ಊಟ ನಂಗೆ ಸೆಟ್ ಆಗ್ತಾನೆ ಇಲ್ಲ ನನಗೆ. ಈ ಲೆಫ್ಟ್ ಸೈಡ್ ಕೈ ನೋವ್ತೈತೆ ಗುರು, ಕ್ಲಚ್ ಹಿಡಿಬೇಕಾದ್ರೆ ಸಖತ್ತು ಏನೋ ಒಂಥರ ನೋವು. ನೋಡೋಣ ಸ್ವಲ್ಪ ಹೊತ್ತು. ಲೆಫ್ಟ್ ಸೈಡ್ ಮಾತ್ರ ಗ್ಲೌಸ್ ಬಿಚ್ತೀನಿ ಗೈಸ್. ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಚಿಂಗಮ್ ಬೇರೆ ತಂದಿದ್ದೆ, ಆದರೆ ಈ ನನ್ನ ಮಗನ ಚಿಂಗಮ್ ಏನು ಗೊತ್ತಾ, ಈ ಹೆಲ್ಮೆಟ್ ಹಾಕೊಂಡ್ರೆ ಚಿಂಗಮ್ ಅಗ್ಗಿ ಆಗಲ್ಲ. ಏನಕ್ಕಂದ್ರೆ ಮುಖ ಫುಲ್ ಹಿಂಗೆ ಪ್ರೆಸ್ ಆಗಿರುತ್ತೆ, ಕೆನ್ನೆ ಎಲ್ಲ, ಅದಕ್ಕೆ ಅಗ್ಗ್ಯಾಕೂ ಆಗಲ್ಲ ಕ್ಲೀನಾಗಿ. ಇಷ್ಟೊತ್ತರೆಗೂ ಬಿಸಿಲು ಇತ್ತು, ಇವಾಗ ಬಿಸಿಲು ಹೋಯ್ತು. ಇವಾಗ ಸ್ವಲ್ಪ ತಣ್ಣಗೆ ಅನ್ಸೈತೆ ಮಾತ್ರ, ಆದರೆ ಮೋಡ ಏನೂ ಆಗಿಲ್ಲ, ಬಿಸಿಲಿಲ್ಲ ಅಷ್ಟೇ. ಇದೇ ಥರ ಫುಲ್ ವೆದರ್ ಇದ್ರೆ ಚಿಂದಿರುತ್ತೆ, ಆರಾಮಾಗಿ ಯಾವ ಸೆಕೆ ಇಲ್ದಲೇ ಹೊಡಿಬೋದು ಗಾಡಿನ. $39 ಕಿಲೋಮೀಟರ್ಸ್, ಆಮೇಲೆ ಮತ್ತೆ ಲೆಫ್ಟು. ಇವಾಗ ಮತ್ತೆ 39 ಕಿಲೋಮೀಟ್ರು ಒಂದೇ ರೂಟು. ಗೈಸ್ ಮಳೆ ಸ್ಟಾರ್ಟ್ ಆಯಿತು ಗೈಸ್. ಮಳೆ ಡ್ರಾಪ್ಸ್ ಬೀಳ್ತೈತೆ. ಮಳೆ ಡ್ರಾಪ್ಸ್ ಬರ್ತಾನೆ ಐತೆ, ಅಂದರೆ ಜಾಸ್ತಿ ಸ್ಪೀಡಾಗೂ ಏನೂ ಬರ್ತಿಲ್ಲ, ಮಣ್ಣಲ್ಲಿ ಬರ್ತಾನೆ ಐತೆ. ಇವಾಗ ಸ್ಪೀಡ್ ಆಯ್ತು ಮಳೆ. ಇವಾಗ ಜೋರಾಗಿ ಏನಾದ್ರು ಮಳೆ ಬಂದರೆ ಏನು ಮಾಡ್ತೀನಿ ಗೊತ್ತಾ ಗೈಸ್, ನನ್ನ ರೈನ್ ಕವರ್ ಎಲ್ಲ ಇತ್ತಲ್ಲ, ಅದನ್ನೇ ನಾನು ಕಿಟ್ಟಿಗೆ ಫುಲ್ಲು ಪ್ಯಾಕ್ ಮಾಡ್ತೀನಿ, ಫುಲ್ಲು ಕ್ಲೀನಾಗಿ ಕವರ್ ಮಾಡ್ತೀನಿ. ಬೇಕಾದ್ರೆ ನಾನು ನೆಂದರೂ ಪರವಾಗಿಲ್ಲ, ಬಟ್ಟೆಗಳು ನೆನಿಬಾರ್ದು. ನಂದು ರೈನ್ ಕವರ್ ಐತೆ, ರೈನ್ ಕವರು ಮತ್ತು ರೈನ್ ಕವರ್ ಪ್ಯಾಂಟು ನಿನ್ನ ಕಿಟ್ಟು ಇಲ್ಲಿ ಇಟ್ಬಿಟ್ಟು ಫುಲ್ಲು ಕವರ್ ಮಾಡೋಣ ಅತ್ಲಾಗಿ. ಹಾಂ ಬಾಲ್ ಮುಂದೆ ನಿಲ್ಸೋಣ ಅಲ್ಲಿ. ಗೈಸ್ ಮಳೆ ಬೇರೆ ಬರ್ತಿತ್ತು, ಈಗ ಜುಗಾಡ್ ಹೆಂಗೋ ಆಗೈತೆ. ಇಲ್ಲಿ ನನ್ನ ಕಿಟ್ ಐತೆ, ಇಲ್ಲಿ ನಮ್ಮ ನಯನಿನ ಕಿಟ್ ಐತೆ.
ಅವನಿಗೂ ಶೋಲ್ಡ್ರಲ್ಲಿ ಹಾಕೊಂಡು ಅವನಿಗೂ ಶೋಲ್ಡ್ರ್ ಸ್ವಲ್ಪ ನೋವ್ತಿತ್ತು. ಈಗ ಇದನ್ನು ಈಗ ಇಲ್ಲೇ ಬಂಜಿರೋಪಿಂದ ಈಗ ಕಟ್ಟಿದ್ದೀವಿ, ಕ್ಲೀನಾಗಿ ಫಿಟ್ ಆಗೈತೆ. ಜೊತೆಗೆ ಟ್ಯಾಂಕ್ ಬ್ಯಾಗಿಗೂ ಈಗ ಕವರ್ ಅಂತಾರೆ ಈಗ ಮಾಡಿದ್ದೀನಿ. ನೋಡೋಣ ಇವಾಗ ಹೆಂಗೋ ಜುಗಾಡ ಆಯಿತು ಬಿಡಿ. ಇವಾಗ ಏನು ಗೊತ್ತಾ, ಈಗ ನಮ್ಮ ನಯನಿನ ಬ್ಯಾಗಿಲ್ಲಿ ಹಾಕೊಂಡಿರೋದಕ್ಕೂ ಈಗ ನನಗೂ ಸ್ವಲ್ಪ ವರಿಕೊಳ್ಳೋಕ್ಕೆ ಸ್ವಲ್ಪ ಈಗ ಫ್ರೀ ಆಗ್ತೈತೆ. ಈಗ ನೋಡಿ ಇವಾಗ ಹಿಂಗೆ ಆರಾಮಾಗಿ ಈಗ ಇನ್ನೂ ವರಿಕೋಬೋದು. ಈಗ ಸ್ವಲ್ಪ ವೆಯ್ಟ್ ಫೀಲ್ ಆಗ್ತೈತೆ, ಬಟ್ ಏನು ಅಂಥ ವೆಯ್ಟ್ ಏನು ಅನಿಸಿಲ್ಲ. ಬಟ್ ಓಕೆ ಬನ್ನಿ ಚಲೋ ಹೊರಡೋಣ. ಗೈಸ್ ಎಲ್ಲಾದರೂ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಟೀ ಕುಡಿದ್ರೆ ಸಮಾಧಾನ ಮಾತ್ರ. ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ, ಟೀ ಕುಡ್ದಿಲ್ಲ. ಇವಾಗ ಏನಾದ್ರು ಕುಡಿದ್ಬಿಟ್ರೆ ಒಳ್ಳೆ ವೆದರ್ ಬೇರೆ ಐತೆ, ನಿಲ್ಲಿಸ್ಬಿಟ್ಟು ಕುಡಿಯೋಣ. ಆದರೆ ಬನ್ನಿ ಗಾಯ್ಸ್, ಬಿಸಿದು ಟೀ ಕುಡಿಯೋಣ. ಇವಾಗ ನಮ್ಮ ಗಾಡಿನ ಹಿಂಗೆ ಸ್ಟ್ರೈಟ್ ನಿಲ್ಸೋದು ಬೇಡ, ರಿವರ್ಸಲ್ಲಿ ನಿಲ್ಸೋಣ, ಆಮೇಲೆ ತಿರ್ಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನೋಡಿ ಇವಾಗಲೇ ಎಳ್ಯೋಕ್ಕಾಯ್ತಿಲ್ಲ ಗುರು. ಮದ್ದೆ ಆಗಿದೆಯಾ ಕಿಟ್ಟು? ಏನಾದರೂ ಆಗಿದೆಯಾ? ತಾರೀಕೆ ಅಯ್ಯೋ, ಏನೇನೋ ಜುಗಾಡ್ ಮಾಡಿದ್ವಿ, ಪ್ರಯೋಜನನೇ ಆಗಿಲ್ವಲ್ಲ ಗುರು. ಮದ್ದೆ ಆಗೈತೆ ಗೈಸ್. ಅದೇ ಇಲ್ಲಿ ಈಗ ಟೋಲ್ ಹತ್ರಕ್ಕೆ ಈಗ ಶಾಪ್ ಹಾಕೊಂಡಿದ್ವಲ್ಲ, ಇವಾಗ ಟೀ ಕುಡಿತಿದ್ದೀವಿ. ಫುಲ್ ಬಿಸಿ ಟೀ. ಈ ಚಳಿಗೂ ಅದಕ್ಕೂ ಕ್ರೇಜಿ ಅನ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್. ಮತ್ತೆ ನೇನು ಹೆಂಗೆ ಅನ್ನಿಸ್ತಿದೆ ರೈಡು? ವೈನಾಡ್ ನೆನಪಾಗ್ತದೆ. ವೈನಾಡ್ ಏನಾದ್ರು ರಿಗ್ರೆಟ್, ಬೇಜಾರು ಏನಾದ್ರು ಆಗ್ತಿದ್ಯಾ? ಯಾಕಾದ್ರೂ ಬನ್ನೋ ಆ ಥರ ಏನಾರು ಅನ್ಸಿದ್ಯಾ? ಮಳೆ ಸ್ಟಾರ್ಟ್ ಆದಾಗ ನಿಜ ಅನ್ಸ್ತು. ಹಾಂ ಹೌದಾ, ಅನ್ಸ್ತಾ? ಮಳೆಯಲ್ಲಿ ಆದ್ ಬೇರೆ ನಂದು ವೈಸರ್ ಕಾಣಿಸ್ತಾ ಇಲ್ಲ. ಹಾಂ, ವೈಸರ್ ತೆಗಿದ್ರೆ ಮಳೆ. ಹಾಂ, ಅಲ್ಲಿ ಯಾವಾಗ ಮಿಂಚ್ತು ನಂಗೆ ಗೊತ್ತಾಯ್ತು ಮಳೆ ಪಕ್ಕ ಹಿಡಿಯುತ್ತೆ. ಗೈಸ್ ಟೀ ಕುಡ್ದಾದ್ಮೇಲೆ ಫುಲ್ಲು ಸಮಾಧಾನ ಆಯಿತು. ಇವಾಗ ಹೊರಡೋಣ ಅಂತ ಅನ್ಕೊಂಡು ಮತ್ತೆ ಜಾಸ್ತಿ ಅಂದರೆ ಮಳೆ ಜಾಸ್ತಿ ಶುರು ಆಯಿತು. ಅದಕ್ಕೆ ನಮ್ಮ ನಯನ ಬ್ರೋ ಒಂದು 5 ನಿಮಿಷ ಅಂತ ಅಂದ. 5 ನಿಮಿಷ ಅಂದಿದ್ದು ಮಳೆಗಲ್ಲ, ಟೆಕ್ಸ್ಟ್ ಮಾಡೋಕ್ಕೆ. ಈಗ ಪ್ರೆಸೆಂಟ್ ಈಗ ಯಾವ ಊರಲ್ಲಿ ಇದೀವೋ ಗೊತ್ತಿಲ್ಲ ಚೇಟ. ಈ ಊರು ಯಾವುದು? ಹಾಂ, ಕೂತುಕುಡಿ. ಯಾವ್ದ ಹೇಳಿದ್ರು ಗುರು? ಕೂತುಕುಡಿ. ಗೈಸ್ ಬನ್ನಿ, ಸ್ವಲ್ಪ ಲೈಟಾಗಿ ಮಳೆ ಆದರೂ ಕಡಿಮೆ ಆಯಿತು. ಹೊರಡೋಣ. ನನ್ನ ಮಗಂದು ಮ್ಯಾಪು ಎಕ್ಸಿಟ್ ಆಗಿಬಿಟ್ಟೈತೆ ಗೈಸ್. ಹೋಟೆಲ್ ಇದೆ, ಇನ್ನು 142 ಕಿಲೋಮೀಟರ್ಸ್ ಐತೆ. ಚಲೋ ಹೊರಡೋಣ ಗೈಸ್. ಊಟ ಗೀಟ ಮಾಡೋಣ ಅತ್ಲಾಗ ಇಲ್ಲೇ ಆರಾಮಾಗಿ ರೂಮಿಗೆ ಹೋಗಿ ಮಲ್ಕೊಳಕ್ಕಾದ್ರೂ ಮಲ್ಕೋಬೋದು. ಗೈಸ್ ಫಾದರ್ ಬಂದರು ರೆಡ್ ಬೆಲ್ಟ್ ಹಾಕೊಂಡು. ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ಗೈಸ್. ಈಗ ನೋಡಿ ಈ ಸಿಂಬಲ್ ನೋಡಿ, ನಮ್ಮ ಕರ್ನಾಟಕದ ಸಿಂಬಲ್ ನೋಡಿ ಗೆಸ್ ಮಾಡಿದ್ದು ಗೈಸ್. ಆಕ್ಚುಲಿ ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವು, ಬಟ್ ಇದು ನೋಡಿದ್ರೆ ಇದು ಹೋಟೆಲ್ ಅಲ್ಲ, ಇದೇನೋ ಬೇಕ್ರಿ ತರ ಏನೋ ಐತೆ, ಏನೋ ಬಾರ್ ಅಂತವನೆ ನಮ್ಮ ನಯನು. ಅಲ್ಲಿಗೆ ಬೇರೆ ಕರೀತವನೆ. ಅಲ್ಲ, ಅಲ್ಲಿಗೆ ಬೇರೆ ಕರೀತಾನೆ, ಬನ್ನಿ ಬ್ರಾಂದಾಗಿ ಇದನ್ನೇ ಕುಡಿಯೋಣ ಅಂತ. ಸರಿ ಆಯ್ತು ಬನ್ನಿ. குடிக்கிறா? நானும் குடியல, நீயும் குடியல. ಗೊತ್ತಿದ್ದು கர்நாடக வரும், முன்னால பேச வரும். பேப்பர் இருக்குல்ல, போலீஸ் நியூஸ் பெங்களூர்ல இருக்கு. போலீஸ் நியூஸ் பெங்களூர், எம்ஜி ரோடு. நியூஸ் பேப்பர் ಬಾಂಬೆ, ಕರ್ನಾಟಕ ಭಾಷಾ. ಗೈಸ್ ಇವ್ರು ಏನು ಹೇಳೋರು ಒಂದ್ಸಲ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ನಯನ್ ಏನೋ ಮಾಡೋದು ಈಗ? ಮುಂದೆ ಹೋಗೋಣ ಅಥವಾ ಇಲ್ಲೇನಾದ್ರು ತಿನ್ನೋಣ? ಏನು ಇಲ್ಲ, ಜ್ಯೂಸ್ ಗೀಸ್. ಗೈಸ್ ಡಾಬಾ ಕಡೆಗೆ ಬಂದಿರೋದು. ಇಲ್ಲಿ ಮುಂದೆ ಎಲ್ಲೂ ಹೋಟೆಲ್ ಸಿಗಲಿಲ್ಲ, ಡಾಬಾ ಸಿಕ್ತು. ಇವಾಗ ನಾನು ಬಿರಿಯಾನಿ ಹೇಳಿದ್ದೀನಿ, ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಕಡಾಯಿ ಹೇಳಿದ್ದೀನಿ. ನಮ್ಮ ನಯನೇನೋ ವೆಜ್ ಫ್ರೈಡ್ ರೈಸ್ ಜೊತೆ ಪನ್ನೀರ್ ಮಸಾಲನ ಏನೋ ಹೇಳಿಲ್ಲ. ನಂಗಂತೂ ಬಾಯಿ ಕೆಟ್ಟೋಗೈತೆ ಗುರುಜಿ, ಎಲ್ಲೂ ಊಟನೇ ಸೆಟ್ ಆಗಿಲ್ಲ. ಗೈಸ್ ಚಿಕನ್ ಬಿರಿಯಾನಿ ಬಂದೈತೆ. ಚಿಕನ್ ಬಿರಿಯಾನಿಗೆ ಬರೀ ಒಂದೇ ಒಂದು ಲೆಗ್ ಪೀಸ್ ಕೊಟ್ಟವ್ರೆ. ಗೈಸ್ ಬಿರಿಯಾನಿ ತಿಂದು ಇವಾಗ ಎಷ್ಟು ಸಮಾಧಾನ ಆಗ್ತೈತೆ ಅಂದ್ರೆ, ಟೇಸ್ಟ್ ಚೆನ್ನಾಗೈತೆ. ಹೆಂಗೈತೆ ವೆಜ್ ಬಿರಿಯಾನಿ? ಈಗ ತಿನ್ಬೇಕು, ಚೆನ್ನಾಗಿದೆಯಾ? ಬೇಗ ಬಿರಿಯಾನಿ ಊಟ ಮಾಡ್ಕೊಂಡು ನಮ್ಮ ರೂಮಿಗೆ ಸೇರ್ಕೊಂಡ್ವು. ಲಿಫ್ಟಿಗೆ ಬಂದಾಯ್ತು. ಯಪ್ಪ ಅಜ್ಜಿ, ನನ್ನ ಐಟಮ್ಸ್ ಎಲ್ಲ ಲಗೇಜ್ ಎಲ್ಲ ತೆಗಿಯೋಷ್ಟೊತ್ತಿಗೆ ಸಾಕಾಗಿ ಸುಸ್ತಾಯ್ತು. ಹಿಂಗೆ ಎಂಟ್ರೆನ್ಸು ಬಂದ ತಕ್ಷಣ ಇಲ್ಲೊಂದು ಮಿರರ್ ಇದೆ, ಇಲ್ಲಿ ಲಗೇಜ್ ಇಟ್ಟಿದ್ದೀನಿ, ಒಂದು ಬೆಡ್ ಇದೆ, ಜೊತೆಗೆ ಅಲ್ಲೊಂದು ಬಾಲ್ಕನಿ ಇದೆ, ಜೊತೆಗೆ ಇದೊಂದು ಬಾತ್ರೂಮು. ಸೊ ನೋಡ್ಕೊಬಿಡಿ ವಾಶ್ರೂಮ್ ಎಲ್ಲ ಹೆಂಗೈತೆ ಅಂತ. ಚೆನ್ನಾಗೈತೆ ವಾಶ್ರೂಮು. ಡೈರೆಕ್ಟು ನೋಡಿದ್ರೆ ನಮ್ಮ ಬೈಕ್ಗಳು ಕಾಣುತ್ತೆ, ಬೆಳಗ್ಗೆ ಹೆಂಗೆ ಕಾಣುತ್ತೆ. ಈಗ
ಇವಾಗ ಕಾಣಲ್ಲ ಬೆಳಗ್ಗೆ. ನೈನ್ ಆಯ್ತಾ ಮೀಟಿಂಗ್? ಸದ್ಯಕ್ಕೆ ಕ್ಲಬ್ಬಿಂದ ಒಂದು ಮೆಸೇಜ್ ಹಾಕ್ಬಿಟ್ರೆ ತಲೆನೋವು ಹೋಗ್ಬಿಡುತ್ತೆ. ಓಕೆ ಗೈಸ್, ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ನಾಳೆ ಬೆಳಗ್ಗೆ ಎದ್ದು ಸನ್ರೈಸ್ ನೋಡೋಕ್ಕೆ ಹೋಗಬೇಕು. ಸೊ ಇನ್ನೇನೀಗ ಮಲ್ಕೋಬೇಕು. ಈಗ ಎಡಿಟ್ ಏನೂ ಮಾಡಿಲ್ಲ. ಓಕೆ ಗೈಸ್, ಬಾಯ್.